ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘರಿ ಜಿಲ್ಲಾ ಘಟಕ ಹಾಗೂ ಹುನಗುಂದ ಇಲಕಲ್ಲುಭಯ ತಾಲೂಕ್ ಘಟಕಗಳ ಸಹಯೋಗದಲ್ಲಿ ದಿನಾಂಕ ಜುಲೈ 27, 2025 ರಂದು ಸಾಯಂಕಾಲ 5 ಗಂಟೆಗೆ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ ನುಗ್ಗಲಿವರ ಅಭಿನಂದನಾ ಸಮಾರಂಭವು ಹುನಗುಂದ ಪಟ್ಟಣದ ಗುರುಭವನದ ಸಭಾಂಗಣದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಸವರಾಜ ಬಾಗೆನ್ನವರರ ಅಧ್ಯಕ್ಷತೆಯಲ್ಲಿ ಹಾಗೂ ಉಭಯ ತಾಲೂಕಾ ಘಟಕಗಳ ಅಧ್ಯಕ್ಷರಾದ ಎಂಪಿನಡುವಿನ ಮನಿ ಹಾಗೂ ರಂಗನಾಥ ಮಾಸರಡ್ಡಿರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಬೆವರಾಜರು ಪ್ರಾಸ್ತಾವಿಕ ಪರ, ಸಿಡಿಪಿಐ ಮಿರ್ಜಿರು ಅತಿಥಿಗಳ ಪರ ಹಾಗೂ ಚಂದ್ರಶೇಖರ ನುಗ್ಗಲಿರು ಅಭಿನಂದನಾ ಪರ ಮಾತನಾಡಿ, ಶಾಲಾ ಕಾಲೇಜು ಜೀವನ ಮತ್ತು ಸಂಟನೆಯ ಕಾರ್ಯಚಟುವಟಿಕೆಯೊಂದಿಗೆ ಪ್ರಸ್ತುತ ರಾಜ್ಯಾಧ್ಯಕ್ಷರ ಸ್ಥಾನ ಪಡೆಯುವವರೆಗೂ ಸಾಗಿಬಂದ ಹಾದಿಯನ್ನು ಸ್ಮರಿಸಿದರು. ನಂತರ ಸಂಘಟನೆಯೆಂದರೆ ಪರಸ್ಪರರಲ್ಲಿ ಸಂಬಂಧ ಗಟ್ಟಿಗೊಳಿಸುವುದೇ ಸಂಘಟನೆ ಎನಿಸಿಕೊಳ್ಳುತ್ತದೆ. ಆ ಬೆನ್ನಲೆಯಲ್ಲಿ ಆ ಗಟ್ಟಿತನವು ನಿಮ್ಮ ಶಿಕ್ಷಕ ವೃತ್ತಿಪರತೆಯಿಂದ ಕೂಡಿರಬೇಕೆಂದು ಸಲಹೆ ನೀಡಿದರು. ನಂತರ ಬಿಜೆಪಿ ಸರಕಾರವಧಿಯಲ್ಲಿ ರಾಜ್ಯದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡಲಸಂಗಮದಲ್ಲಿ ಶಿಕ್ಷಕರ ಸಮ್ಮೇಳನವನ್ನು ಹಮ್ಮಿಕೊಳ್ಳುವುದರೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸಿದನ್ನು ಸ್ಮರಿಸಿದರು. ನಂತರ 2017 ರಿಂದ 23 ರವರೆಗೆ ಶಿಕ್ಷಕರ ನೇಮಕಾತಿ ಮತ್ತು ಬಡ್ತಿ, ವೇತನ ಹೆಚ್ಚಳ ಸೇರಿದಂತೆ ಇತರೆ ಅವಶ್ಯಕತೆಗಳು ಕಲ್ಪಿಸಿಕೊಟ್ಟಿದ್ದನ್ನು ಪ್ರಸ್ತಾಪಿಸಿದರು. ನಂತರ ರಾಜ್ಯದಲ್ಲಿ 1 ರಿಂದ 7 ನೇತರಗತಿವರೆಗೆ 59,000 ಶಿಕ್ಷಕರು ಪದವಿ ಪೂರೈಸಿದ್ದು, ಇವರ ವೇತನ ಬಡ್ತಿಗಾಗಿ ಸರಕಾರಕ್ಕೆ ಸುಮಾರು 138 ಕೋಟಿ ರೂಪಾಯಿಗಳು ಹೊರೆಯಾದರೂ ಸಹ ಒಂದು ಇಂಕ್ರಿಮೆಂಟ್ ಹೆಚ್ಚಿಸುವಂತೆ ಮತ್ತು ಬಡ್ತಿ ನೀಡುವಿಕೆ ಹಾಗೂ 13,000 ಮುಖ್ಯೋಪಾಧ್ಯಾಯರನ್ನು ನೇಮಿಸಲು ಬೇಡಿಕೆ ಇರಿಸಿದ್ದೇವೆ. ಹಾಗೂ ಈ ಬೇಡಿಕೆಗೆ 15 ದಿನದ ಕಾಲಾವಕಾಶ ನೀಡಿ ಬೇಡಿಕೆ ಈಡೇರದಿದ್ದರೆ 1 ರಿಂದ 5 ನೇತರಗತಿಗಳು ಹೊರತುಪಡಿಸಿ ಸೆಪ್ಟೆಂಬರ್ 1 ಶಿಕ್ಷಕರ ದಿನಾಚರಣೆದಂದು ಶಾಲೆಗಳನ್ನು ಮುಚ್ಚಿ ಪ್ರತಿಭಟನೆ ಮತ್ತು ಸೆಪ್ಟೆಂಬರ್ 2 ರಿಂದ ಅಹೋರಾತ್ರಿ ಅನಿರ್ದಿಷ್ಟಾವಧಿವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೈಗೊಳ್ಳುವ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 6 ಲಕ್ಷ ಮಕ್ಕಳ ದಾಖಲಾತಿಯಿದ್ದು, ರಾಜ್ಯ ಸರ್ಕಾರವು ಒಂದೆಡೆ 40,000 ಅತಿಥಿ ಶಿಕ್ಷಕರನ್ನು ನೇಮಿಸಲಾಗಿದೆ ಎಂದು ಹಾಗೂ 30,000 ಸರಕಾರಿ ಶಿಕ್ಷಕರ ಲಭ್ಯತೆ ಬಗ್ಗೆ ಹಾಗೂ 26,000 ಶಿಕ್ಷಕರನ್ನು ನೇಮಕಾತಿ ಮಾಡಬೇಕೆಂದು ಹೇಳುತ್ತದೆ. ನಂತರ ಆಂಗ್ಲ ಮಾಧ್ಯಮ ಶಾಲೆ ತೆರೆದರೆ ಮಕ್ಕಳ ದಾಖಲಾತಿಯು ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ. ಆದರೆ ಆಂಗ್ಲ ಭಾಷಾ ಪರಿಣಿತಿ ಶಿಕ್ಷಕರ ಕೊರತೆಯಿದೆ. ಆದಾಗ್ಯೂ ಸಹ ಶಿಕ್ಷಕರು ಕಷ್ಟಪಟ್ಟು ಆಂಗ್ಲ ಭಾಷೆ ಕಲಿಸುತ್ತಾರೆ. ಏತನ್ಮಧ್ಯೆ ಬಿಸಿಯೂಟ ಜವಾಬ್ದಾರಿಯಿಂದ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಮಕ್ಕಳ ಕಲಿಕೆ ಮತ್ತು ಬೋಧನೆಗೆ ಗಮನಹರಿಸಲು ಸಾಧ್ಯವಾಗದೆ ಒತ್ತಡದಲ್ಲಿದ್ದರ ಬಗ್ಗೆ ಹಾಗೂ ಎನ್ಪಿಎಸ್ ಮತ್ತು ಓಪಿಎಸ್ ತಾರತಮ್ಯ ನಿವಾರಣೆ ಸೇರಿ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆ ಸವಾಲುಗಳ ನಿವಾರಣೆಗೆ ಪ್ರಾಮಾಣಿಕ ಹೋರಾಟ ನಡೆಸುವುದಾಗಿ ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ನೂತನ ರಾಜ್ಯಾಧ್ಯಕ್ಷ ಚಂದ್ರಶೇಖರರಿಗೆ ಜಿಲ್ಲೆಯ 9 ತಾಲೂಕಿನ ಶಿಕ್ಷಕರ ಸಂಘದ ಪದಾಧಿಕಾರಿಗಳಿಂದ ಅದ್ಧೂರಿ ಸನ್ಮಾನ ಜರುಗಿತು. ಹಾಗೂ ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆನಂದ ಗದ್ದನಕೇರಿ, ಇಲಕಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಂಗನಾಥರು ವೇದಿಕೆ ಹಂಚಿಕೊಂಡರೆ, ಜಿಲ್ಲೆಯ 9 ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಹುನಗುಂದ ಮತ್ತು ಇಲಕಲ್ಲ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾದ ಸಂಗಮೇಶ ಪಾಟೀಲ, ಪರಶುರಾಮ ಪಮ್ಮಾರರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹಾಗೂ ಉಭಯ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಮ್ಮ ಜಿಲ್ಲೆಯಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭಿಸಿದಂತಹ ನಮ್ಮೆಲ್ಲ ಶಿಕ್ಷಕರ ರಾಜ್ಯದ 204 ತಾಲೂಕುಗಳ ಎಲ್ಲ ಶಿಕ್ಷಕರ ಕಣ್ಮಣಿ, ಸದಾ ಶಿಕ್ಷಕರ ಸಮಸ್ಯೆಗೆ ತುಡಿಯುವಂತ ಮನಸ್ಸು, ಸದಾ ಸ್ನೇಹ ಜೀವಿಯಾಗಿ ಎಲ್ಲರೊಂದಿಗೆ ಬೆರೆಯುವಂತ ಒಬ್ಬ ಅಭೂತಪೂರ್ವವಾದಂತ ವ್ಯಕ್ತಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇತಿಹಾಸದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಸಂಘದ ನಮ್ಮ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಪ್ರಯುಕ್ತ ಬಾಗಲಕೋಟೆ ಜಿಲ್ಲೆಯ ತಾಲೂಕು ಜಿಲ್ಲಾ ಘಟಕ ಹಾಗೂ ಎಲ್ಲ 9 ತಾಲೂಕು ಘಟಕಗಳ ಸಹಯೋಗದೊಂದಿಗೆ ಇವತ್ತಿನ ದಿವಸ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಅಧ್ಯಯನ ಮಾಡುತ್ತಿರುವಾಗ ಅವರ ಗುರುಗಳಾಗಿದ್ದ ಸಮಗ್ರ ನಮ್ಮ ಬಾಗಲಕೋಟೆ ಜಿಲ್ಲಾ ಘಟಕದ
ಹಾಗೂ ಎಲ್ಲ 9 ತಾಲೂಕುಗಳ ಸಮಸ್ತ ಶಿಕ್ಷಕರ ಪರವಾಗಿ ಸಂಘಟನೆಯ ಸಮಸ್ತ ಪದಾಧಿಕಾರಿಗಳ ಹೃದಯದ ಸ್ವಾಗತವನ್ನು ಕೋರಿ ಆದ್ರೆ ಮರಿಗಳನ್ನು ಕೊಡ್ತಾರೆ ಅನ್ನುವಂತಹ ಮಾತನ್ನ ಗೊಳಿಸಿಕೊಂಡ್ರೆ ಯಾವ ಹೇಳಾಗಿಲ್ಲ. ಯಾವುದೇ ಒಂದು ಕೆಲಸ ಕಾರ್ಯ ಆಗಲ್ಲ ಅದನ್ನ ಹೇಳಲಿಕ್ಕೆ ಅದೇ ಭರಪೂರ ರೀತಿಯಾಗಿ ಮಾತಾಡುವಂತ ಸಂಘಟನೆ ನಾಯಕರೇ ಬಹಳ ಮಂದಿ. ಆದ್ರೆ ಇವತ್ತು ದಿವಸ ಒಂದೇ ಒಂದು ಸಣ್ಣ ಚೀಟಿ ಇವತ್ತು ದಿವಸ ನವೆಂಬರ್ 1ನೇ ತಾರೀಕು ದಿವಸ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸನ್ನು ಸೇರಿದಂತ ಸಂಘಟನೆಯ ವ್ಯಕ್ತಿ ಯಾರಾದ್ರೆ ಚಂದ್ರಶೇಖರ್ ಮುಖ್ಯರು. ಒಂದೇ ಒಂದು ಚೀಟಿಯ ಮೂಲಕ ಸರ್ಕಾರಿ ಶಾಲೆಗಳಿಗೆ, ಪ್ರೌಢಶಾಲೆ ಇರುವುದು, ಕಿರಿಯ ಮಾಧ್ಯಮ ಇರುವುದು, ಮಹಾವಿದ್ಯಾಲಯಗಳಿಗೆ ವಿದ್ಯುತ್ ಹಾಗೂ ನೀರಿನ ಸರಬರಾಜನ್ನ ಫ್ರೀಯಾಗಿ ಕೊಡಿಸಿದಂತ ವ್ಯಕ್ತಿ ಇವತ್ತಿನ ನೂತನ ನಮ್ಮ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ನುಗ್ಗಿ ಅಂತ ಹೇಳಬೇಕು. ಮತ್ತೆ 7ನೇ ವೇತನ ಆಯೋಗದಲ್ಲಿ ನಮಗೆಲ್ಲ ಶಿಕ್ಷಕರಿಗೆ ಅತಿ ಹೆಚ್ಚಿನ 27.5% ಹೆಚ್ಚಿನ ಹಣವನ್ನ ಕೊಡಿಸುವುದರ ಜೊತೆಗೆ ತಕ್ಷಣವೇ ಮುಖ್ಯಮಂತ್ರಿ ಆದ ನಂತರ ನಮ್ಮ ಶಿಕ್ಷಕರಿಗೆ ಹಾಗೂ ನೌಕರರಿಗೂ 7ನೇ ವೇತನ ಆಯೋಗನ ಕೊಡಿಸಿದ ಈ ದಿವಸ ನಮ್ಮ ಸಂಘಟನೆ ನೂತನ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ನುಗ್ಗಿ ಅವರಿಗೆ ಸಲ್ತದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಮುಗಿಸಲು. ಯಾಕಂದ್ರೆ ಹೇಳಿಕೆಗಳು ಅಡಿಗಲ್ ಹಾಕಿ ಹೋಗಬಾರದು. ಆದ್ರೆ ಅದನ್ನು ಪೂರ್ತಿ ಮಾಡಿ ಉದ್ಘಾಟನೆ ಮಾಡ್ತಂದ್ರೆ ಯಾವ ನಾಯಕರು. ಆದ್ರೆ ನಾವೇ ಅಡಿಗೆಲ್ಲ ಏನ್ ಹಾಕಿರ್ತೀವಿ ಅವತ್ತ ನಾವು ಉದ್ಘಾಟನೆ ಮಾಡುವಂತಹ ಕಾರ್ಯಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗ್ತಾ ಇದ್ದಾವೆ. ಯಾಕಂದ್ರೆ ಈ ಜನರಲ್ಲಿ ನಾವು ಗುರುಗಳಾಗಿ ಅವರ ಶಿಷ್ಯರಾಗಿ ಅವರ ಜೊತೆಗೆ ಈಗೆಲ್ಲ ಶಿಷ್ಯರು ಅವರು ಬಂದಿದ್ದಾರೆ. ಅದು ಇಲ್ಲೇ ಸನ್ಮಾನ ಮಾಡಬೇಕಂತ ಅದು ಇಲ್ಲಿ ಶಿಷ್ಯರು ಅವ್ರ ಗೆಳೆಯರು ಇಲ್ಲಿನ ಬೆಳೆದಂತ ನಮ್ಮ ಗೆಳೆಯರನ್ನ ಇಲ್ಲೇ ಸನ್ಮಾನಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮಾನ ಆಗಿದ್ದೇನೋ. ಆ ಕಾರಣಕ್ಕಾಗಿ ಈ ಒಂದು ಹುನಗುಂದದಲ್ಲಿ ಇವರನ್ನ ಸನ್ಮಾನಿಸ್ತಾ ಇರೋದು ಬಹಳ ಸಂತೋಷದಾಯಕ. ಆದ್ಮೇಲೆ ಆಗ್ಲೇ ಹೇಳಿದೆ, ನಮ್ಮ ಅವಗುಣ ಅಂತಕ್ಕಂಥ ಕಸನ ಆ ದೇವರಿಗೆ ಬೆಳಿಬೇಕಷ್ಟೇ, ನಮಗಂತೂ ಆಗಲ್ಲ, ಅವನು ಹೋಗಿಬೇಕು ಅಂದಾಗ ನಾವು ಸುಳ್ಳಿನ ಬೆಳೀತೀವಿ. ಈ ಇಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ ನಾವು. ಆ ಸಂದರ್ಭದಲ್ಲಿ ನಮ್ಮ ಮೇಲಿಯವರು ಹಿರೇಮಠ ಬಂದಿದ್ದವರು ಎಲ್ಲರೂ ಕೂಡ ಅಂದ್ರೆ ಆ ಶಿಷ್ಯರಿಗೆ ಮಾತನಾಡಿ ಅವಕಾಶ ಕೊಡ್ತಿದ್ವಿ, ಭಾಷಣ ಮಾಡಿ ಅವಕಾಶ ಕೊಡ್ತಿದ್ವಿ. ಪ್ರತಿಯೊಂದಕ್ಕೂ ಎಷ್ಟು ಸಾಧ್ಯವೋ ಅವರಿಗೆ ಅವಕಾಶವನ್ನು ಕೊಟ್ಟು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ. ಆ ನಿಟ್ಟಿನೊಳಗಂತೂ ಇವತ್ತು ಅವರನ್ನು ಆ ಮಟ್ಟಕ್ಕೆ ಬೆಳೆಸುವಂತ ಮಟ್ಟಕ್ಕೆ ಈ ನೆಲ ಅವರನ್ನು ಬೆಳೆಸಿದೆ ಅಂತ ಕಾರಣ ನನಗೆ. ಅದಕ್ಕೆ ಈ ನೆಲ ಹಾಗೆ ಗೊತ್ತಿಲ್ಲ. ಇಲ್ಲಿದ್ದು ಬಹಳಷ್ಟು ಜನ ಎಲ್ಲರೂ ಶಿಕ್ಷಕರಿದ್ದಾರೆ. ಎಷ್ಟೋ ಜನ ಈಗ ಮೊನ್ನೆ ಪರೀಕ್ಷೆ ಬರೆದು ಡೈರೆಕ್ಟ್ ಡಿಗ್ರಿ ಕಾಲೇಜ್ ಲೆಕ್ಚರರ್ ಕೂಡ ಆದ್ರು ನಮ್ಮ ಶಿಷ್ಯರು. ಮತ್ತೆ ಶಂಕರ್ ಬೆಳೂರು ಅಂತ ಕೇಳಿರ್ಬೋದು. ಇವತ್ತು ಅವರು ವಾದ್ಯದಲ್ಲಿ ಬಸವರಾಜ ಭಾಗ್ಯನವರು ಇಬ್ರು ಬಸವರಾಜರವರು ಸೇರಿಕೊಂಡು ಬಸವನ ಐಕ್ಯ ಸ್ಥಳದಿಂದಲೇ ನಮಗೊಂದಿಷ್ಟು ದೀಕ್ಷೆಯನ್ನು ಕೊಟ್ಟರು ಅಂತ ಹೇಳಿಕೆ ಬಯಸ್ತಾ ಇದ್ದಾರೆ. ಸಂದರ್ಭದಲ್ಲಿ ಬಹುಶಃ ಬಾಗಲಕೋಟೆ ವಿಜಯಪುರದಿಂದ ನಾವೆಲ್ಲ ಹೊಸ ಜಿಲ್ಲೆಯನ್ನ ರಚನೆ ಮಾಡಿಕೊಂಡ್ವಿ. ಅಖಂಡ ವಿಜಯಪುರ ಜಿಲ್ಲೆಯ ಶಿಕ್ಷಕ ಸಂಘಟನೆಯ ಇತಿಹಾಸವನ್ನು ಕೂಡ ನಮಗೆ ಗೊತ್ತಿದೆ. ಘಟಾನುಘಟಿ ನಾಯಕರನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಅಂತಹ ಗೋಲಗುಂಬದ ನಗರದ ಜಿಲ್ಲೆಯ ಅಧ್ಯಕ್ಷ ಸ್ಥಾನವನ್ನ ಯೋಗ ಏನೋ ಗೊತ್ತಿಲ್ಲ. ಈ ಜಿಲ್ಲೆಯ ವೇದಿಕೆ ಮೇಲೆ ಇರತಕ್ಕಂಥ 3 ಜನ ಜಿಲ್ಲಾಧ್ಯಕ್ಷರು ಅತ್ಯಂತ ಹಿರಿಯರು. ಬಹುಶಃ ರಾಜ್ಯದ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಲಿಕ್ಕೆ ಅತ್ಯಂತ ಯೋಗ್ಯರು ಮತ್ತು ಅನುಭವ ಇರತಕ್ಕಂಥವ್ರು. ಬಹುಶಃ ಅರ್ಜುನ್ ಲಮಾನಿಯವರು 16 ವರ್ಷಗಳ ಹಿಂದೆ ಜಿಲ್ಲೆಯ ಅಧ್ಯಕ್ಷರನ್ನ ಚುನಾವಣೆ ಇರ್ಬೋದು, ಇನ್ನಿತರ ಚುನಾವಣೆಗಳಲ್ಲಿ ನಾನು ರಾಜ್ಯಾಧ್ಯಕ್ಷ ಅವರು ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಇವತ್ತು ಜೊತೆಗಿದ್ದಾರೆ. ಒಬ್ಬ ಸಮರ್ಥ ನಾಯಕ. ಅವರು ಮಾತಾಡಬೇಕಾಗಿತ್ತು. ಇನ್ನು ಮುಲ್ಲಾ ಅವರಿದ್ದಾರೆ, ಅತ್ಯಂತ ಸರಳ ಸಜ್ಜನ ಕೆಲವು ನಾಯಕರಿದ್ದಾರೆ. ಅದರಲ್ಲಿ ಹಿರೇಮಠರು ಬಹಳ ಅತ್ಯಗರ್ಯವಾಗಿರ್ತಾರೆ. ಅವ್ರು ಹೇಳ್ತಾರೆ, ಸಾಲಿಂದ ಸಂಗೀತ ಇದೆ, ನೀವು ಮೊದಲು ಸಾಲಿ ಕಲಿಸಿ, ಮಕ್ಕಳೇ ಅವರಿಗೆ ದೇವರು ಅಂತ
ಅಂತ ಅಪರೂಪದ ನಾಯಕರು. ಇನ್ನ ಈ ಜಿಲ್ಲೆಯಲ್ಲಿ ಭಾಗ್ಯವರು 4 ಬಾರಿ ಅಧ್ಯಕ್ಷರಾಗಲಿಕ್ಕೆ ನಾನು ಅದೊಂದು ಅತಿಶಯೋಕ್ತಿ ಮತ್ತು ಅದೊಂದು ಇತಿಹಾಸ ನಿಮಗೆ ಗೊತ್ತೇ ಇರಲಿ. ಅಂತ ತಾಲೂಕಿನ ಅಧ್ಯಕ್ಷ ವೈಡಿ ಕಿಶೋರ್ ಅವರಿದ್ದಾರೆ. ಸಂಘಟನೆಯನ್ನ ಪರಸ್ಪರ ಸಂಘಟನೆಯನ್ನ ಗಟ್ಟಿಗೊಳಿಸುವುದೇ ಸಂಘಟನೆ. ಗೊತ್ತಿರಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು. ನಾವುಗಳು ಅದೇನೇ ಆಗ್ಬೋದು ನಾಳೆ ನಮ್ಮದು ಜೊತೆಗೆ ನಮ್ಮ ಸೀರಿಯಲ್ ಇದ್ರು ನಾವು ಇನ್ನೊಂದು ಹೇಳ್ಕೊಡಿಸ್ತೇನೆ. ನಮ್ಮ ಸಿದ್ದಪ್ಪನ ಏನ್ ಯಾಕೆ ನಾನು ಇದನ್ನೆಲ್ಲ ನೆನ್ಸ್ಕೊಳ್ತೀನಿ ಅಂತಂದ್ರೆ ಬಹುಶಃ ಆ ದಿನಗಳು ಬಹಳ ಒಳ್ಳೆಯ ದಿನಗಳಾಗಿತ್ತು. ನಮ್ಗೆ ಯಾವ ಜವಾಬ್ದಾರಿಗಳಿರಲಿಲ್ಲ. ಮುನುಗುಂದಿನ ಡಿಎಡ್ ಕಾಲೇಜು ನಮಗೆ ದೊಡ್ಡ ನಾಯಕತ್ವ ಗುಣವನ್ನ ಕಲಿಸಿಕೊಡ್ತು. ಅದಾದ್ಮೇಲೆ ಒಂದು 2 ವರ್ಷ ನೇಮಕಾತಿಗಳು ನಡೆಯಲಿಲ್ಲ. ಕೋಲಾರ ಜಿಲ್ಲೆಯ ಒಂದು ಹುಡುಗಿ ಹೆಡ್ ಮಾಸ್ಟರ್ ಇದ್ರು, ಇಲ್ಲೇ ಲೈಬ್ರರಿ ಅವರು. ಅವ್ರ ಹಳೆಯ ಟೀಚರ್ ಸ್ವಲ್ಪ ನಾನು ನೌಕರಿ ಆದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಒಂಚೂರು ಹರಿಕೆ ನಂದು ತೋರಿಸ್ತಿರ್ಲಿಲ್ಲ, ಅವ್ರು ನೋಡ್ತಿರ್ಲಿಲ್ಲ. ಎಷ್ಟೇ ಕ್ಲೋಸ್ ಫ್ರೆಂಡ್ ಇರಲ್ಲ. PUC ಅಲ್ಲಿ ಏನಾಯ್ತು, ಬಸವೇಶ್ವರ ಸೈನ್ಸ್ ಕಾಲೇಜ್ ಮ್ಯಾಥ್ಸ್ ಫೇಲ್ ಆದ ನಾನು. ಆಮೇಲೆ ಮತ್ತೊಂದು 6 ತಿಂಗಳು ಬಿಟ್ಟು ಮ್ಯಾಥ್ಸ್ ಪಾಸ್ ಮಾಡ್ಕೊಂಡ್ಮೇಲೆ ಆಕ್ಚುಲಿ MBBS ಟ್ರೈ ಮಾಡಿದ್ದೆ ನಾನು. ಅವತ್ತು PCMB 77 ಮಾಡಿದ್ದೆ ನಾನು. ಇದೆಲ್ಲ ಆದ್ಮೇಲೆ ಒಮ್ಮೆ ಡೊನಾಲ್ಡ್ ಸ್ಟಾರ್ ಅವರು ಕೂತಿದ್ದೆ, ಒಂದು ಪೇಪರ್ ಓದ್ತಿದ್ದೆ ನಾನು. ಒಂದು ನ್ಯೂಸ್ ಬಂದಿತ್ತು, ಬಸವರಾಜ ಕುರಿಕಾರ್ ಅವರ ಅಧಿಕಾರ ಸಮಾರಂಭ ಜೊತೆಗೆ ಮೀಟಿಂಗ್ ಅಧ್ಯಕ್ಷರಿದ್ರು. ಡಿಸೈಡ್ ಮಾಡಿದ್ ನಾನು. ಅವತ್ತು ಡಿಸೈಡ್ ಮಾಡಿ ಬಂದು ಖಾಲಿ ಕೂತಿರ್ಲಿಲ್ಲ. ನಿಮಗೆ ಗೊತ್ತಿರ್ಲಿ, ನಮ್ಮ ನೈನಿಗೆ ಸುತ್ತಮುತ್ತ ಕಷ್ಟದಲ್ಲಿ ಎಲ್ಲ ಹುಡುಗರನ್ನ ಕಟ್ಕೊಂಡು ಸಂಘಟನೆಯನ್ನ ಕಟ್ಕೊಂಡು 2009 ಹುಡುಗರ ಸಂಘದಲ್ಲಿ ಒಂದು ಸಮ್ಮೇಳನ ಆಯ್ತು. ಅದು ಐತಿಹಾಸಿಕ ಸಮ್ಮೇಳನ. ಬಹುಶಃ ಹುಡುಗರ ತಾಲೂಕಿನ ಸಂಘಟನೆ ಎಲ್ಲ ಹುಡುಗರನ್ನ ನಾವು ಪ್ರಾಮಾಣಿಕವಾಗಿ ಅವತ್ತು ನೆಲೆಸಬೇಕಾಗ್ತದೆ. ತಾವೆಲ್ಲ ಗಟ್ಟಿಯಾಗಿ ಕೂಡಲ ಸಂಗಮಕ್ಕೆ ಬಂದು ಆ ಸಮಾವೇಶವನ್ನ ಈ ಶಿಕ್ಷಕರ ಸಂಘಟನೆ ಇತಿಹಾಸದಲ್ಲೇ ಅದೊಂದು ರಿಮಾರ್ಕೇಬಲ್ ಸಮ್ಮೇಳನ ಇರ್ಬೋದಿದೆ. ಮಾಡಿಸಿರ್ತಕ್ಕಂಥ ಇತಿಹಾಸ ಆ ಸಮ್ಮೇಳನಕ್ಕಿದೆ. ಒಂದು ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು, ಅವತ್ತಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನಂತ್ ಕುಮಾರ್ ಅವರು, ಅವತ್ತಿನ ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಾರ್ಯಕ್ರಮಕ್ಕೆ ಲಕ್ಷೋಪಲಕ್ಷ ಶಿಕ್ಷಕರ ಅವತ್ತು ಬಂದಿದ್ರು. ಬಹುಶಃ ಸಮ್ಮೇಳನವನ್ನು ಮಾಡಲಿಕ್ಕೆ ನಾವು ಬಹಳಷ್ಟು ಆಸೆ ಇದೆ. ಒಂದಲ್ಲ ಒಂದು ಮತ್ತೆ ಕಾರ್ಯಕ್ರಮವನ್ನ ಕೂಡಲ ಸಂಗಮದಲ್ಲೇ ಮಾಡಬೇಕು. ರಾಜ್ಯದ ಮಂತ್ರಿಗಳನ್ನ ಅಥವಾ ಮುಖ್ಯಮಂತ್ರಿಗಳನ್ನ ಕೂಡಲ ಸಂಗಮಕ್ಕೆ ಕರ್ಕೊಂಡು ಬರಬೇಕು ಅಂತಕ್ಕಂಥ ಆಸೆ ಇದೆ. ಬಹುಶಃ ಸರ್ ಹೇಳಿದ ಶ್ರಾವಣ ಮಾಸದ ಒಳಗೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯದ ಶಿಕ್ಷಕರ ಸಂಘಟನೆಗಳಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಬೇಡಿಕೆ. ದಯಮಾಡಿ ಪದಾಧಿಕಾರಿಗಳು ಬಂದಿದ್ದೀರಿ, ಜಿಲ್ಲೆಯ ಪದಾಧಿಕಾರಿಗಳು ಬಂದಿದ್ದೀರಿ. ನಾನು ನಿಮಗೆ ಹೇಳಿಕೆ ಬಯಸ್ತೇನೆ, 17ರಲ್ಲಿ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳು ಬಂತು. 2017ರಲ್ಲಿ 17ರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳು ಬಂದಂತ ಸಂದರ್ಭದಲ್ಲಿ ಬಹಳ ಮಂದಿ ಹೇಳ್ತಾರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಯಾವತ್ತು ಅಬ್ಜೆಕ್ಷನ್ ಕೊಡಲಿಲ್ಲ. ಅವತ್ತು ಕೂಡ ನಾನು ಸಹಕಾರ್ಯದರ್ಶಿಯಾಗಿದೆ. ಸನ್ಮಾನ್ಯ ಗುರಿಕಾರ್ ಅಧ್ಯಕ್ಷರು ನಾರಾಯಣ ಸ್ವಾಮಿ ಕಾರ್ಯದರ್ಶಿಯಾಗಿದೆ. ನಾವು ಏನೇನು ಅಬ್ಜೆಕ್ಷನ್ ಕೊಡಬೇಕೆಲ್ಲ ಕೊಟ್ಟಾದ್ಮೇಲೆ ಆ 2017ರ ವೃಂದ ಮತ್ತು ನೇಮಕಾತಿ ನಿಯಮಗಳು ಏನಾಗಿತ್ತು ಅಂತ ಹೇಳಿಕೆ ಬಯಸ್ತೇನೆ. ಬಹುಶಃ 1 ರಿಂದ 5 ಸಪರೇಟ್ ಕೇಡರು, 6 ರಿಂದ 8 ಸಪರೇಟ್ ಕೇಡರ್ ಮಾಡಿ 6 ರಿಂದ 8ಕ್ಕೆ ಹೋಗಬೇಕಾದ 25% ಬಡ್ತಿಯನ್ನು ಇಟ್ಟು ಆ ಬಡ್ತಿಗೆ ಸರ್ಕಾರ ಏನು ನಿಗದಿಪಡಿಸಿತ್ತು, ಪರೀಕ್ಷೆಯನ್ನು ನಿಗದಿಪಡಿಸಿತ್ತು ಅಂತ ಹೇಳ್ತೀರ. ಏನಾದ್ರೆ ಡಿಗ್ರಿ ಮುಗಿಸೋರ ಅವರನ್ನ 6 ರಿಂದ 8ಕ್ಕೆ 25% ಇದ್ದನ್ನ 50% ಮಾಡಿ 50% ಮಾಡಿ ಅದಕ್ಕೆ ನಿಗದಿಪಡಿಸಿರುವ ಪರೀಕ್ಷೆಯನ್ನು ತೆಗೆಯಿರಿ ಅಂತ ಹೇಳಿದ್ವಿ. ನಿಮಗೆ ಗೊತ್ತಿದೆ, 2010 ಸನ್ಮಾನ್ಯ ಸುರೇಶ್ ಕುಮಾರ್ ಶಿಕ್ಷಣ ಮಂತ್ರಿ ಆದರು. ಬಹುಶಃ 2017ರಲ್ಲಿ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ತನ್ವೀರ್ ಸೇಠ್ ಅವರು ಶಿಕ್ಷಣ ಮಂತ್ರಿ ಆಗಿದ್ರು. ಸುರೇಶ್ ಕುಮಾರ್ ಯಾವ ಶಿಕ್ಷಣ ಮಂತ್ರಿ ಆಗಿದ್ರು 18 ಆದ್ಮೇಲೆ ಹೆಚ್ಚು ಕಡಿಮೆ 19ಕ್ಕೆ ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆದೆ.
ಅದನ್ನು ನಾವೇ ಮಾಡಿಸಿದ್ರು, ನಿಮ್ಗೆ ಗೊತ್ತಿದೆ. 33 ಮಾಡ್ತೀವಿ, ಪರೀಕ್ಷೆ ತೆಗಿತೀವಿ ಅಂತ ನಾವು ಬಿಡಲಿಲ್ಲ. 33 ಒಪ್ಕೊಳ್ಳಿಲ್ಲ. ನಾವು ಕಿತ್ತೂರಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ವಿ, ಗೋಷ್ಠಿ ಬಹಳ ಜನ ಬಂದಿದ್ವಿ. ಅವಾಗ BC ನಾಗೇಶ್ ಅವರಿಗೆ ನಾವು ಕನ್ವೀನಿಯನ್ಸ್ ಮಾಡಿದ್ವಿ. ಫೈನಲಿ BC ನಾಗೇಶ್ ಅವ್ರು ಏನ್ ಹೇಳಿದ್ರೆ, ಆಯ್ತು 40% ಮಾಡಿ ಕೊಡ್ತೀನಿ, ಪರೀಕ್ಷೆ ತೆಗಿತೀನಿ ಅಂದ್ರು. ಇಷ್ಟೆಲ್ಲ ಆಗೋದ್ರೊಳಗೆ 2020-22 ಕಾಲದಲ್ಲಿ ಬಂದಿದ್ವಿ ನಾವು. ನಾವುಗಳು 20-25 ವರ್ಷ ಸರ್ವಿಸ್ ಮಾಡಿ ನಾವು ಬಡತಿ ತಗೊಂಡು 6ರಿಂದ 8ಕ್ಕೆ ಹೋದ್ರ ಅಲ್ಲಿ ಇತ್ತೀಚೆಗೆ ನೇಮಕಾತಿ ಆದೋದಕ್ಕಿಂತ ನಾವು ಏನಾಗ್ತೀವಿ, ಜೂನಿಯರ್ ಆಗ್ತೀವಿ. ಸೊ ನೀವು ಯಾವುದೇ ಕಾರಣಕ್ಕೂ ಬಡ್ತಿ ಕೊಡಿಸೋದು ಬೇಡ. ನಮ್ಮ ಡಿಗ್ರಿ ಮುಗಿಸಿದವರನ್ನ 6ರಿಂದ 8ಕ್ಕೆ ಕನ್ಸಿಡರ್ ಮಾಡಬೇಕು ಅಂತ ಬೇಡಿಕೆ ನಿಮ್ಮಿಂದ ಮತ್ತು ನಮ್ಮ ಎಲ್ಲ ಶಿಕ್ಷಕ ಸಂಘಟನೆ ನಾಯಕರಿಗೆ ಬಂದಿದೆ. 2023ರಲ್ಲಿ 2017 ದೊಡ್ಡ ಹೋರಾಟ ಮಾಡಿದ್ವಿ. ಆಗಸ್ಟ್ 12ಕ್ಕೆ ಲೈಬ್ರರಿ ಡೇ ಅವತ್ತು ನಾವು ಒಂದು ಬೇಡಿಕೆ ಇಟ್ವಿ. ಈ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 7ಕ್ಕೆ ನೇಮಕಾತಿ ಆಗಿದ್ದಾರಲ್ಲ, ಅದರಲ್ಲಿ ಯಾರ ಡಿಗ್ರಿ ಮುಗಿಸಿದ್ದಾರೆ, ನಿಮ್ಮ ಮಾಹಿತಿಗಾಗಿ ಹೇಳ್ತೀನಿ, 59,000 ಜನ ಶಿಕ್ಷಕರು ಇವತ್ತು 1ರಿಂದ 7ಕ್ಕೆ ನೇಮಕಾತಿ ಆಗಿರ್ತಕ್ಕಂಥವರು ಪದವಿಯನ್ನು ಪೂರೈಸಿದ್ದಾರೆ. 59,000 ಜನ ಯಾರು ಪದವಿಯನ್ನು ಪೂರೈಸಿದಾರಲ್ಲ, ಆ ಪದವಿ ಪೂರೈಸಿದ ಎಲ್ಲಾ ಶಿಕ್ಷಕರಿಗೂ ಒಂದು ವೇತನ ಬಡ್ತಿಯನ್ನು ಕೊಡುವುದರ ಮೂಲಕ ಸುಮಾರು ಸರ್ಕಾರಕ್ಕೆ 130 ಕೋಟಿ ಹೊರೆ ಬರುತ್ತದೆ. ಅವರನ್ನ 1ರಿಂದ 7ಕ್ಕೆ ಪಾಠ ಮಾಡೋ ಶಿಕ್ಷಕರಂತ ಟ್ರೀಟ್ ಮಾಡಬೇಕು ಅಂತಕ್ಕಂಥ ಕಳತ ಇವತ್ತು ನಾವೇನು ಆಗಸ್ಟ್ 12ಕ್ಕೆ ಹೋರಾಟ ಮಾಡಿದ್ವಿ. ಬಹುಶಃ ಹೋರಾಟಕ್ಕೆ ಬಹಳ ಜನ ಬಂದಿದ್ರಿ. ಯಾವುದೇ ಹೋರಾಟಕ್ಕೆ ಹೋದರೆ ಈ ರಾಜ್ಯದಲ್ಲಿ ಸಮಾವೇಶಗಳಿಗೆ, ಕಾರ್ಯಕ್ರಮಗಳಿಗೆ ಮಂತ್ರಿಗಳು ಬರ್ತಾರೆ. ಶಕ್ತಿ ಏನಿತ್ತು ಅಂತಂದ್ರ ಸ್ವತಃ ಮುಖ್ಯಮಂತ್ರಿಗಳ ಕಚೇರಿಗೆ ನಮಗೆ ಫೋನ್ ಮಾಡ್ತಾರ, ಇಲ್ಲಪ್ಪ ಏನಂದ್ರೆ ಮಾತಾಡೋದಕ್ಕೆ ಬಾ ಅಂತ ನಾವು ಹೋಗ್ತೀವಿ. ನಾನು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು, ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣನವರು, ನಮ್ಗೆಲ್ಲ ಮಾರ್ಗದರ್ಶಕರಾದ ರಾಮೋಜಿ ಗೌಡರು, ನಾವೆಲ್ಲ ಹೋಗ್ತೀವಿ. ನಮ್ಮ ಮೂರ್ತಿ ಓದಿದೆ. ನಾವು ಹೋದ ತಕ್ಷಣ ಮುಖ್ಯಮಂತ್ರಿಗಳು ಕೇಳ್ತಾರೆ, ಪ್ರೊಫೆಸರ್ ಲಿವ್ಯಾಕ್ ಕಚೇರಿ ಏನ್ ಕೇಳ್ತಾರ. ನಾನು ಹೇಳಿದೆ, ಸರ್ ನಿಮ್ಗೆಲ್ಲ ಸ್ಟ್ರೈಕ್ ಮಾಡ್ತಾ ಇದೀವಿ, ಏನ್ ದೌರ್ಭಾಗ್ಯ. ಮಧು ಬಂಗಾರಪ್ಪ ಫೋನೇ ತಗೊಳ್ತಾ, ನಾನೇ ಫೋನ್ ಮಾಡಿಕೊಟ್ಟೆ. ಮಧು ಬಂಗಾರಪ್ಪ ಎಲ್ಲಿದೆಯಾ ಮಧು? ಸರ್ ನಾನು ಲೈಬ್ರರಿ ತುಮಕೂರಿನಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಸೊ ನೀವು ಇಮಿಡಿಯೇಟ್ ಆಗಿ ಫ್ರೀಡಂ ಪಾರ್ಕಿಗೆ ಹೋಗ್ಬೇಕು, ಅವ್ರ ಆಹ್ವಾನ ಸ್ವೀಕರಿಸಬೇಕು ಅಂತ ಹೇಳಿದ್ರು. ನಾನು ಒಂದು ವಾರದ ಸಭೆ ಮಾಡುತ್ತಿದ್ದೆನು. ಬಹುಶಃ ಆಗಸ್ಟ್ 12ರಿಂದ ಬಿಡುವಿಲ್ಲದ ಕೆಲಸದ ಮತ್ತೆ ನಿಮಗೆ ಗೊತ್ತಿದೆ, ಸೆಪ್ಟೆಂಬರ್ 4ನೇ ತಾರೀಕು 2024ಕ್ಕೆ ಮುಖ್ಯಮಂತ್ರಿಗಳ ಜೊತೆ 2 ಗಂಟೆಗಳ ಸುದೀರ್ಘ ಸಭೆ ನಡೆಯಿತು. ಅದು ಸಲಹೆ ಐತಿಹಾಸಿಕವಾಗಿರ್ತಕ್ಕಂಥ ಸಭೆ ಇಟ್ಟಿರೋದು ನಿಮ್ಗೆ ಗೊತ್ತಿರಲಿ. ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯ ತಂದಿದ್ದವ್ರೆ. ನಾನು ಬಹಳ ನೀಟಾಗಿ ಕನ್ವಿನ್ಸ್ ಮಾಡಿದೆ. ಟೀಚರ್ಸ್ ಡೇ ಇದೆ, ಸಿದ್ದರಾಮಯ್ಯ ಎಲ್ಲ ಭಾಷಣದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಶಾಲೆಗೆ ಕಲಿತಿಲ್ಲ, ನಾನು ಇವತ್ತು ಮುಖ್ಯಮಂತ್ರಿ ಆಗಿ ಯಾಕೆ ಅಂತ ಹೇಳಿದವರು ರಾಜಪ್ಪ ಮೆಚ್ಚದವರು ಹೇಳ್ತಾರೆ. ಅವೆಲ್ಲ ಈಗ ನಾವು ದೊಡ್ಡ ನಾಯಕರು ಅದನ್ನೇ ಕಾಪಿ ಮಾಡ್ತೀವಿ ಎಲ್ಲ ಭಾಷಣದಾಗ. ನಿಮಗೆ ಗೊತ್ತಿದೆ, ಈಡೇರಿಸಲೇಬೇಕು ಸರ್. ನೀವು ಶಾಲೆ ಕಲಿಯುವಾಗ ಹಿಂಗೆ ಇತ್ತಂತ ನಾನೆಲ್ಲ ಹೇಳಿದೆ. ನಾನು ಹೇಳಿದ್ದೆ ಆಯ್ತು, ತಪ್ಪಾಗಿ ಸರಿಪಡಿಸ್ಲಿ ಅಂತ CM ಹೇಳ್ಬೇಕಾದ್ರ ನಮ್ಮ ಸೆಕ್ರೆಟರಿ ಮತ್ತು ಕಮಿಷನರ್ ಸರ್ 1 ಮಂತ್ ಟೈಮ್ ತಗೊಳ್ಳಿ, ಅಷ್ಟು ಈಜಿ ಮಾಡ್ಬೇಡ್ರ ಅಂತ ತಕ್ಷಣ ನಾನು ಬಹಳ ಜೋರಾಗಿ ಹೇಳಿದ್ದೆ. ಸಿದ್ದರಾಮಯ್ಯ ನನ್ನ ಮುಂದೆ ಎಷ್ಟು ಗಂಟೆ ಮಾಡೋದು ಗಲಾಟೆ ಮಾಡ್ತಾರೆ. ಅವಾಗ ನಾವು ಬಯಸಿರೋದೇ ಏನಿದೆ ಅಂತ ಹೇಳಿದ್ರು. ಬಹುಶಃ ಆದ್ಮೇಲೆ ಒಂದು ಸಮಿತಿ ಆಯ್ತು. ಸಮಿತಿ ಆದ್ಮೇಲೆ ಮತ್ತೆ ಮಾಡಿ, ಯೂಸ್ ಪ್ರೆಷರ್ ಇರುತ್ತೆ. ನೀವು ನಿಮ್ಮ ಶಿಕ್ಷಕರಿಗೆ ಹೇಳ್ರಿ, ನಮ್ಮ ಕಳೆದ ನಮ್ಮಲ್ಲಿ 59,000 ಜನ ಯಾರು ಡಿಗ್ರಿ ಮುಗಿಸಿದಿರಿ ಅವ್ರಿಗೆಲ್ಲರಿಗೂ ಕೂಡ ಒಂದು ಇನ್ಕ್ರಿಮೆಂಟ್ ಅನ್ನ ಕೊಡ್ಲೇಬೇಕು ಅನ್ನೋದು ನಮ್ಮ ಮೊದಲೇ ಡಿಮ್ಯಾಂಡ್. ಎರಡನೇದು, ನಾವು 1ರಿಂದ 7ಕ್ಕೆ ನೇಮಕಾತಿ ಆಗಿವಿ. ನಾವು 1ರಿಂದ 7ಕ್ಕೆ ನೇಮಕಾತಿ ಆಗೋದನ್ನ ಏನ್ ಮಾಡಬೇಕು, 1ರಿಂದ 7ಕ್ಕೆ ಟ್ರೀಟ್ ಮಾಡಿ ನಮ್ಮ ಎಲ್ಲಾ ಬಡ್ತಿಗಳು ಪ್ರಾರಂಭ ಆಗಬೇಕು. ನಮ್ಮಲ್ಲಿ HM ಇದ್ದಾರೆ, ಸೀನಿಯರ್ HM ಇದ್ದಾರೆ. ದಿವಂಗತ KL ಜಯಶಂಕರ್ ಅವರು ಹೋರಾಟ ಮಾಡಿ ಈ ರಾಜ್ಯದಲ್ಲಿ 13,000 ಮುಖ್ಯೋಪಾಧ್ಯಾಯ ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ರು. ಇವತ್ತು GPD ಅವರು SNT
ಜಿಪಿಟಿ ಅವರು ಬಂದಾಗ ಅವರು ನಮ್ಮ ಸ್ನೇಹಿತರೆ ಅವ್ರನ್ನ ಈಡೇರ್ಲಿಕ್ಕೆ 15 ದಿವಸ ಟೈಮ್ ಕೊಡ್ತೀವಿ. ಈಡೇರದೆ ಹೋದ್ರೆ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಮತ್ತೊಮ್ಮೆ ರಾಜ್ಯದ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಹೋರಾಟಕ್ಕೆ ಹೋಗ್ತೇವೆ. ರಾಜ್ಯದ ಶಿಕ್ಷಕರು 1ರಿಂದ 5ನೇ ತರಗತಿಗೆ ಮಾತ್ರ ಪಾಠ ಮಾಡ್ತೀವಿ. ಮಕ್ಕಳ ದೃಷ್ಟಿಯಿಂದ ಪಾಠ ಮಾಡ್ತೀವಿ. ಆದ್ರೆ ಶಿಕ್ಷಕರನ್ನ ಪ್ರತಿನಿಧಿಸ್ತಕ್ಕಂಥ ಯಾರು ಆಯ್ಕೆ ಆಗಿರ್ತೀವಲ್ಲ 50ಕ್ಕೆ ಒಬ್ಬರಂತೆ ಆಯ್ಕೆ ಆದಂತ ಎಲ್ಲ ಪ್ರತಿನಿಧಿಗಳು 2ನೇ ತಾರೀಕಿನಿಂದ ಅಹೋರಾತ್ರಿ ಅನಿರ್ದಿಷ್ಟ ಅವಧಿ ಬೇಡಿಕೆ ಇದೆ ಎನ್ನುವರೆಗೂ ಫ್ರೀಡಂ ಪಾರ್ಕ್ ನಲ್ಲಿ ಸ್ಟ್ರೈಕ್ಗೆ ಹೋಗ್ತೀವಿ. ಈ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡಿಕೆ ಈಡೇರುತ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಈ ರೀತಿಯ ಹೋರಾಟದ ರೂಪರೇಷೆಗಳನ್ನು ರೂಪಿಸಿಕೊಂಡಿದ್ದೇವೆ. ಬರ್ತಕ್ಕಂಥ 2ನೇ ತಾರೀಕು ಈ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ದಯಮಾಡಿ ಗಮನಿಸಬೇಕು. ಧಾರವಾಡದಲ್ಲಿ ಮತ್ತೊಂದು ಸಭೆಯನ್ನು ಕರೆದಿದ್ದೀವಿ. ಸರ್ಕಾರಿ ಶಾಲೆಯಲ್ಲಿ 6 ಲಕ್ಷ ಮಕ್ಕಳ ದಾಖಲಾತಿ ಕಡಿಮೆಯಾಗಿದೆ. ಅನಿವಾರ್ಯವಾಗಿ ಸರ್ಕಾರ ಇವತ್ತು ಹೆಚ್ಚುವರಿಯನ್ನು ಮಾಡಲಿಕ್ಕೆ ಹೊರಟಿದೆ. ನಾನು ಸರ್ಕಾರದ ಬಹಳ ಸಂದರ್ಭದಲ್ಲಿ ಕೇಳ್ತೇನೆ, ಒಂದು ಕಡೆ 40,000 ಅತಿಥಿ ಶಿಕ್ಷಕರನ್ನ ಕೊಡುತ್ತೇವೆ, ಒಂದು ಕಡೆ 50,000 ಶಿಕ್ಷಕರು ಕೊರತೆ ಇದೆ ಅಂತ ಹೇಳ್ತೇವೆ, ಇನ್ನೊಂದು ಕಡೆ 26,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಹೋಗ್ತಾ ಇದೆ. ಹೆಚ್ಚುವರಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಹಲವಾರು ಸಭೆಗಳನ್ನು ಮಾಡಿದ್ದೀವಿ. ಬಹುಶಃ ಬಹಳ ಜನ ನನ್ನ ಎಲ್ಲ ಸಹೋದರಿಯರು ಫೋನ್ ಮಂಜೂರಾದವು. ಆದ್ರೆ ಇವತ್ತಿನ ಮಕ್ಕಳ ದಾಖಲಾತಿ ಸಂಖ್ಯೆಗೆ ಪರಿಗಣಿಸಿದಾಗ 22:1 ಇದ್ದೀವಿ ನಾವು. 22 ಮಕ್ಕಳಿಗೆ ಒಬ್ಬರು ಶಿಕ್ಷಕರಿದ್ದೀವಿ. ಕರೋನಾ ಕಾಲಘಟ್ಟದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಥಾಪನೆ ಆಗಲ್ಲ, ಮಕ್ಕಳ ಸಂಖ್ಯೆ ಹೆಚ್ಚಾಗ್ತದೆ ಅಂತಕ್ಕಂಥ ಅಭಿಪ್ರಾಯ ಇತ್ತು. ಆದ್ರೆ ಹೆಸರಿಗೆ ಇಂಗ್ಲಿಷ್ ಮೀಡಿಯಂ ಶಾಲೆ ಪ್ರಾರಂಭ ಆಯಿತು. ಯಾವುದೇ ಇಂಗ್ಲಿಷ್ ಅಲ್ಲಿ ಬರೆಯಲಿಕ್ಕೆ ಬಂದಿರತಕ್ಕಂಥ ಶಿಕ್ಷಕರಿಲ್ಲ. ಆದಾಗ್ಯೂ ಕೂಡ ನಮ್ಮ ಮಕ್ಕಳು, ನಮ್ಮ ಶಿಕ್ಷಕರು ಪಾಪ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಬಡವ ಮಕ್ಕಳು, ದಲಿತ ಮಕ್ಕಳು, ಹಿಂದುಳಿದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಹೇಳಿ ನಾವೇ ಕಷ್ಟಪಟ್ಟು ಏನ್ ಮಾಡ್ತಾ ಇದ್ದೀವಿ, ಇಂಗ್ಲಿಷ್ ಅನ್ನ ಕಲಿಸ್ತಾ ಇದ್ದೀವಿ. ಅದರ ಜೊತೆಗೆ ನಮಗೆ ಕೆಲಸದ ಒತ್ತಡ ಎಷ್ಟಿದೆ. ಯಾವ ಶಿಕ್ಷಕರು ಇವತ್ತು ನೆಮ್ಮದಿಯಿಂದ ಪಾಠವನ್ನು ಮಾಡ್ತಾ ಇಲ್ಲ. ಬೆಳಿಗ್ಗೆ ಶಾಲೆಗೆ ಹೋಗ್ಬೇಕಾದ್ರೆ ನನ್ನ ಮನೆಗೆ ನಾನು ತರಕಾರಿ ತಗೊಂಡು ಹೋಗ್ತೀನಿ ಇಲ್ಲೋ ಗೊತ್ತಿಲ್ಲ. ಸರ್ಕಾರಿ ಶಾಲೆಗೆ ತರಕಾರಿ ತೆಗೆದುಕೊಂಡು ಹೋಗ್ಬೇಕು, ಮೊಟ್ಟೆ ತೆಗೆದುಕೊಂಡು ಹೋಗ್ಬೇಕು, ಮೊಟ್ಟೆ ಬಾಯ್ಲ್ ಮಾಡಿಸ್ಬೇಕು. ಅದು ಮೊಟ್ಟೆ ಕೊಡ್ತಕ್ಕಂಥದ್ದು 7 ರೂಪಾಯಿ, 6 ರೂಪಾಯಿ ಮೊಟ್ಟೆ ಅಂತ ಕೊಡ್ತಾರ. ಒಂದು 20 ಪೈಸಾ ಸಾಗಾಣಿಕೆ ವೆಚ್ಚ, ಒಂದು 20 ಪೈಸಾ ಸುಲಿಲಿಕ್ಕೆ ಕೊಡ್ತಾರ, ಇನ್ನೊಂದಿಷ್ಟು ಇಂಧನ ಕೊಡ್ತಾರ. ರೊಕ್ಕವನ್ನು ಹಾಕಿ ಇವತ್ತು ಮೊಟ್ಟೆಯನ್ನು ತರ್ತಕ್ಕಂಥ ಕೆಲಸ ನಡೀತಾ ಇದೆ. ಆ ಕಾರಣಕ್ಕಾಗಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ, ಮೊಟ್ಟೆ ಕನಿಷ್ಠ 8 ರೂಪಾಯಿ 50 ಮಾಡಬೇಕು. ಇನ್ನೂ ಒಂದು ಸಲಹೆಯನ್ನು ಮೊನ್ನೆ ದೊಡ್ಡ ಮಟ್ಟದ ಸಭೆಯಲ್ಲಿ ಕೊಟ್ಟೆ ನಾನು. 6 ದಿನ ಮೊಟ್ಟೆ ಕೊಡೋದ್ರ ಬದಲಾಗಿ 3 ದಿನ ಮೊಟ್ಟೆ ಕೊಟ್ಟು ಸಾಕು. ಇನ್ನುಳಿದ ಅಜಿಮ್ ರೇಂಜ್ ಇವತ್ತು 1500 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರಲ್ಲ. ದಿನಾಚರಣೆ ಒಳಗಾಗಿ 5,000 ಜನ ಶಿಕ್ಷಕರನ್ನ ಒಪ್ಪಿಗೆ ಸಾಧನೆ ಕೊಡ್ತಾರೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾರೆ. ಆರ್ಥಿಕ ಇಲಾಖೆ ನಾವು ನಿರಂತರವಾದ ಸ್ನೇಹಿತರಿದ್ದಾರೆ. ಸಂಕಷ್ಟಗಳ ಮಧ್ಯೆ ರಾಜ್ಯದ ಶಿಕ್ಷಕರ ಸಂಘದ ನಾಯಕತ್ವವನ್ನು ವಹಿಸಿಕೊಳ್ಳತಕ್ಕಂಥ ಪರಿಸ್ಥಿತಿಗಳು ಬಂದಿವೆ. ನನ್ನ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾನು ಎದುರಿಸಿದೆ. ಈ ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ಈಗ ಆರಂಭಿಸ್ತಾ ಇದ್ದಾರೆ ಮಾನ್ಯ ಮುಗಿಯುವ ಮಾತುಗಳಾದ್ಮೇಲೆ ಸನ್ಮಾನಕ್ಕೆ ಒಂದು ಬದ್ಧವಾಗಿ ತಾಲೂಕಾ ಶಿಕ್ಷಕ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಕ್ಕೆ ಧನ್ಯವಾದಗಳು.
ಕಟ್ ಮಾಡ್ಬೇಕು. ಮುಂದಿನ ತಯಾರಿ